ವಿಜಯೇಂದ್ರ ವಿರುದ್ಧ ದೆಹಲಿಯಲ್ಲಿ ಸಮರ ಸಾರಿದ ರೆಬಲ್ಸ್ ಟೀಮ್. ತಡರಾತ್ರಿ ಹೈಕಮಾಂಡ್ ಭೇಟಿ ಮಾಡಿದ ರಮೇಶ್ ಜಾರಕಿಹೊಳಿ. ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾರನ್ನ ಭೇಟಿ ಮಾಡಿದ ರೆಬಲ್ಸ್. ವಿಜಯೇಂದ್ರ ವಿರುದ್ಧ ದೂರು ಕೊಡಲು ಮುಂದಾದ ರೆಬಲ್ಸ್ ಟೀಮ್. ಎಲ್ಲರೂ ಒಟ್ಟಾಗಿ ಪ್ರೆಸ್ ಮೀಟ್ ಕರೆದು ವಿಷಯ ಪ್ರಸ್ತಾಪ ಮಾಡ್ತೇವೆ. ನೋಡಿ, ಹೈಕಮಾಂಡ್ ಭೇಟಿ ನೀನು ರಾತ್ರಿನೇ ಭೇಟಿ ಇದು. ಇನ್ನೂ ರಾತ್ರಿ 11 ಗಂಟೆಗೆ ಇಬ್ಬರು ಪ್ರಮುಖರು ಭೇಟಿಯಾಗಿದ್ದೇವೆ. ನಾವು ಈ ಕೊನೆ ಅಂತಿರೋದ್ರಿಂದ ನಾವು ಮಾಧ್ಯಮ ಮುಂದೆ ಬಂದು ನಾವು ನಮ್ಮ ಸನ್ಮಾನ್ಯರು ಈಗ ಕೆಲವೊಬ್ಬರು ತಮ್ಮ ಹತಾಶೆ ಭಾವನೆ ಮಾತಾಡ್ತಾರಲ್ಲ, ಆ ಟೈಪ್ ಮಾತಾಡೋಂಥ ಸನ್ನಿವೇಶ ಇಲ್ಲ. ನಾವು ಈಗಾಗಲೇ ನಮ್ಮ ಎಲ್ಲ ಹೈಕಮಾಂಡ್ಗೆ ಮನವಿ ಮಾಡಿಕೊಟ್ರೆ ಅವ್ರ ಕೊನೆಯ ತೀರ್ಮಾನ ಏನು ತಗೊಂತಾರ ಅದನ್ನ ತಲೆಬಾಗಿ ನಾವು ಸ್ವೀಕಾರ ಮಾಡ್ತೀವಿ. ವಿಜಯೇಂದ್ರ ಅವರ ಕರ್ಮಕಾಂಡಗಳನ್ನ ನಾವು ಬಿಚ್ಚಿಡ್ತೀವಿ ಹೈಕಮಾಂಡ್ ಮುಂದೆ ಅಂತ ಯತ್ನಾಳ್ ಹೇಳಿದ್ದಾರೆ. ಏನ್ ಬಿಚ್ಚಿಟ್ಟಿದ್ರು? ನಾ ಯತ್ನ ಕೇಳಿ ನಮಗೆ ಇಲ್ಲ, ಯತ್ನ ಹೇಳ್ತಾರೆ, ಅವ್ರ ಬಾಯಿ ಕೇಳಿ ಒಳ್ಳೇದು. ಈಗ ನಡ್ಡಾ ಅವ್ರನ್ನ ಎಷ್ಟೊತ್ತಿ ಭೇಟಿ ಮಾಡ್ತೀರಿ ಸರ್? ಸಮಯ ಏನಾದ್ರು ಕೊಟ್ಟಿದ್ದಾರಾ? ನೀನು ಭೇಟಿಯಾಗಿದ್ದೆ, ನಿನ್ನೆ ನಡ್ಡಾ ಅವ್ರನ್ನ ಭೇಟಿ ಆಗಿದೆ. ಸಂತೋಷ್ ಜಿ ಅವ್ರನ್ನ ಭೇಟಿ ಆಗ್ತೀನಿ. ನಾ ಕುಮಾರ್ ಭೇಟಿ ಹಾಕ್ರ. ವಿಜಯೇಂದ್ರ ಕರ್ಮಕಾಂಡಗಳ ಬಗ್ಗೆ ನಾಳೆ ಯತ್ನಾಳ್ ಹೇಳ್ತಾರೆ ಎಂದ ಜಾರಕಿಹೊಳಿ. ನಾಳೆ ದೆಹಲಿಗೆ ತೆರಳಲಿರುವ ಬಸನಗೌಡ ಪಾಟೀಲ್ ಯತ್ನಾಳ್. ದೆಹಲಿಯಲ್ಲಿ ಶಾಸಕ ರಮೇಶ್ ಜಾರಕಿಹೊಳಿ ಹೇಳಿಕೆ ನೀಡಿದ್ದಾರೆ. ರಾಜ್ಯ ಬಿಜೆಪಿಯಲ್ಲಿ ಭುಗಿಲೆದ್ದ ಭಿನ್ನಮತ ದೆಹಲಿ ಅಂಗಳ ತಲುಪಿಬಿಟ್ಟಿದೆ. ವಿಜಯೇಂದ್ರ ವಿರುದ್ಧ ರೆಬಲ್ಸ್ ಟೀಮ್ ದೆಹಲಿಗೆ ತಲುಪಿ ದೂರು ಕೊಡಲು ಮುಂದಾಗ್ಬಿಟ್ಟಿದ್ದಾರೆ. ನಿನ್ನೆ ತಡರಾತ್ರಿ ರಮೇಶ್ ಜಾರಕಿಹೊಳಿ ಅವರು ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರಾಗಿರುವ ಜೆಪಿ ನಡ್ಡಾರನ್ನ ಭೇಟಿ ಮಾಡಿದ್ದಾರೆ. ನಾಳೆ ಪ್ರೆಸ್ ಮೀಟ್ ಕರೆದು ಎಲ್ಲಾ ವಿಷಯವನ್ನ ಪ್ರಸ್ತಾಪ ಮಾಡ್ತೀವಿ ಅಂತೇಳಿ ಹೇಳ್ತಾ ಇದ್ದಾರೆ. ನಾಳೆ ದೆಹಲಿಗೆ ತಲುಪಲಿದ್ದಾರೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು. ಯತ್ನಾಳ್ ದೆಹಲಿಗೆ ಹೋಗ್ತಿದ್ದಂತೆ ವಿಜಯೇಂದ್ರ ಕರ್ಮಕಾಂಡಗಳ ಬಗ್ಗೆ ಹೈಕಮಾಂಡ್ಗೆ ಮನವರಿಕೆ ಮಾಡಿಕೊಡೋದಾಗಿ ಹೇಳಿದ್ದಾರೆ ರಮೇಶ್ ಜಾರಕಿಹೊಳಿ. ರಮೇಶ್ ಜಾರಕಿಹೊಳಿ ನಿನ್ನೆ ತಡರಾತ್ರಿಯೇ ಜೆಪಿ ನಡ್ಡಾರನ್ನ ಭೇಟಿಯಾಗಿದ್ದಾರೆ. ವಿಜಯೇಂದ್ರ ವಿರುದ್ಧ ಈಗ ದೆಹಲಿಯಲ್ಲಿ ಸಮರ ಸಾರಿದೆ ರೆಬಲ್ಸ್ ಟೀಮ್. ತಡರಾತ್ರಿ ಹೈಕಮಾಂಡ್ ಭೇಟಿ ಮಾಡಿ ವಿಜಯೇಂದ್ರ ವಿರುದ್ಧ ದೂರು ಕೊಟ್ಟಿದ್ದಾರೆ. ಇದ್ರ ಬಗ್ಗೆ ಎಲ್ಲರೂ ಒಟ್ಟಾಗಿ ಪ್ರೆಸ್ ಮೀಟ್ ಕರೆದು ವಿಷಯನ ಪ್ರಸ್ತಾಪ ಮಾಡ್ತೀವಿ ಅಂತ ಕೂಡ ರಮೇಶ್ ಜಾರಕಿಹೊಳಿ ಹೇಳಿದ್ದಾರೆ. ದೆಹಲಿಗೆ ನಾಳೆ ಬಸನಗೌಡ ಪಾಟೀಲ್ ಯತ್ನಾಳ್ ತೆರಳ್ತಾ ಇದ್ದಾರೆ. ದೆಹಲಿಯಲ್ಲಿ ಎಲ್ಲರೂ ಒಟ್ಟಿಗೆ ಸೇರಿ ವಿಜಯೇಂದ್ರ ವಿರುದ್ಧ ಹೈಕಮಾಂಡ್ಗೆ ಮನವರಿಕೆ ಮಾಡಿಕೊಟ್ಟು ರಾಜ್ಯಾಧ್ಯಕ್ಷರ ಬದಲಾವಣೆ ಕುರಿತು ಚರ್ಚೆ ಮಾಡಲಿದ್ದಾರೆ ರೆಬಲ್ಸ್ ಟೀಮ್. ಅತ್ತ ವಿಜಯೇಂದ್ರ ಕೂಡ ಇನ್ನೊಂದೇ ಒಂದು ವಾರ ಕಾದು ನೋಡಿ, ಏನಾಗುತ್ತೆ ನೋಡಿ, ಎಲ್ಲವನ್ನ ವರಿಷ್ಠರು ಗಮನಿಸಿದ್ದಾರೆ. ಡ್ಯಾಮೇಜ್ ಮಾಡಿದವರಿಗೆಲ್ಲ ಮುಂದೆ ಏನಾಗುತ್ತೆ ನೋಡಿ, ತುಂಬಾ ದಿನ ಬೇಡ, ಜಸ್ಟ್ ಒಂದೇ ಒಂದು ವಾರ ಕಾಯಿರಿ ಅಂತೇಳಿ ಯತ್ನಾಳ್ ಟೀಮ್ಗೆ ಒಂದು ಡೆಡ್ ಲೈನ್ ಕೂಡ ಕೊಟ್ಬಿಟ್ಟಿದ್ದಾರೆ ವಿಜಯೇಂದ್ರ ಅವರು. ಒಂದು ವಾರದೊಳಗೆ ಮಹತ್ವದ ಬೆಳವಣಿಗೆ ಆಗಲಿದೆ. ಎಲ್ಲರ ಬೆಂಬಲದಿಂದ ನಾನು ಮುಂದುವರಿಯುತ್ತೇನೆ, ರಾಜ್ಯಾಧ್ಯಕ್ಷನಾಗಿ ಮತ್ತೆ ನಾನೇ ಮುಂದುವರಿಯುತ್ತೇನೆ ಅನ್ನೋ ವಿಶ್ವಾಸ ನನಗಿದೆ ಅಂತ ನಿನ್ನೆ ತಾನೇ ಶಿವಮೊಗ್ಗದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಹೇಳಿಕೆ ಕೊಟ್ಟಿದ್ರು. ವಿಜಯೇಂದ್ರ ಹೇಳಿಕೆ ಬೆನ್ನಲ್ಲೇ ನಿನ್ನೆ ರೆಬಲ್ಸ್ ಟೀಮ್ ದೆಹಲಿಗೆ ತಲುಪಿಬಿಟ್ಟಿದೆ. ನಿನ್ನೆ ರಾತ್ರಿಯೇ ಜೆಪಿ ನಡ್ಡಾ ಅವರನ್ನ ಭೇಟಿ ಮಾಡಿದೆ ರೆಬಲ್ಸ್ ಟೀಮ್.